ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವವನ್ನು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಉದ್ಘಾಟನೆ ಮಾಡುವ ಮೂಲಕ ಅಂಬೇಡ್ಕರ್ ಫೋಟೋ ಹಿಡಿದು ಸಾಲು ಸಾಲಾಗಿ ನಡೆಯುವಂತೆ ಚಾಲನೆ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವ ಆಚರಣೆ ಮಾಡಲು ಕುಂಭಮೇಳ ಜೊತೆಗೆ ಡೋಲು, ಮಜಲು, ಕುಣಿತ ಹಾಗೂ ಇನ್ನಿತರ ಮೇಳಗಳ ಜೊತೆಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತದನಂತರ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಜನ್ಮದಿನ. ಇಂದು ಅವರ ಕೊಡುಗೆಗಳನ್ನು ನೆನೆದು ಸ್ಮರಿಸುವ ದಿನ, ಅವರನ್ನು ಗೌರವಿಸುವ ಸುದಿನ. ಇಂದಿನ ಪ್ರಜೆಗಳು ಅವರ ಸಂದೇಶಗಳನ್ನು ತಿಳಿದು ಸದಾ ಅನುಸರಿಸಬೇಕಾಗಿದೆ. ಅಂತಹ ಅವರ ಹಲವು ಸಂದೇಶಗಳನ್ನು ಇಲ್ಲಿ ತಿಳಿಸಲಾಗಿದೆ. ನೀವು ಒಮ್ಮೆ ಓದಿಕೊಂಡು ಆಲೋಚಿಸಿ ಫಾಲೋ ಮಾಡಲು ಮರೆಯದಿರಿ. ಇಂದು ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜನ್ಮದಿನಾಚರಣೆ. ಭಾರತದ ಪ್ರತಿ ಪ್ರಜೆಯೂ ಸಹ ಅವರ ಕೊಡುಗೆಗಳನ್ನು ನೆನೆದು ಅವರನ್ನು ಸ್ಮರಿಸಿ ಗೌರವಿಸಬೇಕಾದ ದಿನ. ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿರಿ ಎಂಬ ತಮ್ಮ ಸಂದೇಶದಿಂದ ಆರಂಭವಾಗಿ ಪ್ರಜೆಗಳು ತಾವು ಏನೆಲ್ಲ ಸ್ವತಂತ್ರವನ್ನು ಪಡೆದಿರಬೇಕು, ಹೇಗೆ ಗೌರವಿಸಬೇಕು, ಹೇಗೆ ಬಳಸಿಕೊಳ್ಳಬೇಕು, ಎಲ್ಲಿಯವರೆಗೆ ಬಳಸಿಕೊಳ್ಳಬೇಕು ಎಂಬುವವರೆಗಿನ ಬೃಹತ್ ಸಂವಿಧಾನವನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂತೆ ದೇಶದ ಪ್ರತಿಯೊಬ್ಬರ ಪಾಲಿಗೆ ಪವಿತ್ರ ಗ್ರಂಥವಾದ ಸಂವಿಧಾನವನ್ನು ನೀಡಿದ ಹಿಂದಿನ ದೊಡ್ಡ ಶಕ್ತಿ ಇವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಬದುಕು, ಜೀವನ ಶೈಲಿ, ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿ. ಅವರ ಕೊಡುಗೆ ಭಾರತ ಜನತೆಯ ಒಂದು ರೀತಿ ಜೀವನಾಡಿ ಇದ್ದಂತೆ. ಅವರ ಬೃಹತ್ ಮತ್ತು ಸೂಕ್ಷ್ಮ ಕೊಡುಗೆಗಳಿಂದಲೇ ಇಂದು ದೇಶದ ಎಲ್ಲ ಜನತೆಗೆ ಸಮಾನತೆ, ಹಕ್ಕು, ಕರ್ತವ್ಯ, ಪ್ರಗತಿಯ ಕನಸು ಎಲ್ಲವೂ ಸುಲಭ ಹಾಗೂ ಸುಗಮವಾಗಿರುವುದು. ನಾಡು ಕಂಡ ಮೇರು ನಾಯಕ, ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿಯು, ಎಲ್ಲರ ಜೀವನಕ್ಕೆ ಆದರ್ಶ ಹಾಗೂ ಮಾರ್ಗ. ಬಾಬಾ ಸಾಹೇಬರ ಚಿಂತನೆಗಳು ಇಂದಿಗೂ ಸ್ಮರಣಾರ್ಥ. ಅವರ ಜೀವನ, ಅವರ ತತ್ವಗಳ ಕುರಿತು ಈ ಲೇಖನದಲ್ಲಿ ಅವರ ಜನ್ಮದಿನೋತ್ಸವದ ಅಂಗವಾಗಿ ತಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದರು. ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು ಮತ್ತು ನಮ್ಮ ಛಲವಾದಿ ಸಮಾಜದ ಮುಖಂಡರು ಹಾಗೂ ಕರ್ನಾಟಕ ಸಮೃದ್ಧಿ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷರು ಕೊಪ್ಪಳ ಶಶಿಧರ್ ವಾಯ್ ಹೊಸ್ಮನಿ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮೌನಲ್ಲಿ 1891ರಲ್ಲಿ ಏಪ್ರಿಲ್ 14ರಂದು ಜನಿಸಿದರು. ಅವರು 1908ರಲ್ಲಿ ಎಲಿಫಿನ್ಸ್ಟೋನ್ ಹೈಸ್ಕೂಲ್ನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದರು. ಉನ್ನತ ಶಿಕ್ಷಣವನ್ನು ನ್ಯೂಯಾರ್ಕ್ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರು. 1927ರ ಜೂನ್ 8ರಂದು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಅವರು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ಬಗ್ಗೆ ಹೋರಾಟವನ್ನು ಪ್ರಬಲವಾಗಿ ಆರಂಭಿಸಿದರು. 1920ರಲ್ಲಿ ಬಿ.ಆರ್. ಅಂಬೇಡ್ಕರ್ ರವರು ಮೂಕ ನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ನೇಮಕಗೊಂಡಿದ್ದರು. ಅಂಬೇಡ್ಕರ್ ರವರು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಬೃಹತ್ ಸಂವಿಧಾನಕ್ಕೆ ಅಪಾರ ಕೊಡುಗೆ ಶ್ರಮದಿಂದಾಗಿ ಅವರನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಎಂದೇ ಕರೆಯಲಾಗುತ್ತದೆ ಎಂದು ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ತಿಳಿಸಿದರು. ಛತ್ರಪ್ಪ ಛಲವಾದಿ, ಶಶಿಧರ್ ಹೊಸ್ಮನಿ, ವಿಜಯ್ ಜಕ್ಲಿ, ಸಿದ್ದಪ್ಪ ಕಟ್ಟಿಮನಿ, ಕನಕೇಶ್ ಪೇಂಟರ್, ಮಹೇಶ್ ಛಲವಾದಿ, ಶರಣಪ್ಪ ಆದೂರ್, ನಿಂಗಪ್ಪ ಹಿರೇಮನಿ ಇನ್ನೂ ಅನೇಕರು ಸೇರಿದ್ದರು. ವರದಿ ಕಳಕೇಶ್ ಬೇವಿನಗಿಡದ್, ಗದಗ್ ವಾಣಿ ನ್ಯೂಸ್, ಯಲಬುರ್ಗಾ. ಅದಾಗ 125ನೇ ಜಯಂತಿ ಇತ್ತವರು. ಯಾವಾಗ ನಾನು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ನನಗೆ ಮುಖ್ಯಮಂತ್ರಿಗಳ ಕರೆದು ಅಂಬೇಡ್ಕರ್ ವಿಚಾರದಲ್ಲಿ 125 ವರ್ಷ ಆಯಿತು, ಏನು ಮಾಡಬೇಕಾಗಿ ಸ್ವಲ್ಪ ನಿಮ್ಮ ಇಲಾಖೆಯಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಈ ಆಂಜನೇಯ ಅಂತ ಹೇಳಿ ಒಬ್ಬರು ಸಮಾಜ ಕಲ್ಯಾಣ ಮಂತ್ರಿ ಅವ್ರನ್ನ ಕರೆದು ಅವ್ರೇನು ಹೇಳಿದ್ರು, ಸರ್ ಹಳ್ಳಿಗೆ ಅಂಬೇಡ್ಕರ್ ಬುಕ್ ಕೊಟ್ಬಿಡೋಣ, ಓದಿಸ್ಬಿಡೋಣ, ಮೆರವಣಿಗೆ ಮಾಡೋಣ, ಹಳ್ಳಿಗೆ ಪ್ರತಿಯೊಂದು ಊರಾಗ ಅತ್ಯಂತ ಮಾಡಿದ್ರು ಮೆರವಣಿಗೆ. ಒಟ್ಟು 25,000 ಹಳ್ಳಿ ಮೆರವಣಿಗೆ ಮಾಡಿಬಿಡೋಣ, ಬಾಬಾ ಸಾಹೇಬ್ ಫೋಟೋ ಇಟ್ಬಿಡೋಣ, ಬಾಬಾ ಸಾಹೇಬ್ ಅವ್ರು ಕೊಡ್ಕೊಂಡು ಹೋಗ್ಬಿಡೋಣ, ಇವನ್ನ ಅವರು ಇದನ್ನು ಮಾಡೋಣ, ನಾಟಕ ಮಾಡ್ತಾನೆ, ಡ್ರಾಮಾ ಮಾಡ್ತಾನೆ, ಇದನ್ನು ಮಾಡೋಣ ಅಂತ ಹೇಳಿ. ಎಷ್ಟು ದಿವಸ ಮಾಡ್ತೀವಿ ಅಂತ ಕೇಳಿ. ಸರ್ ಒಂದು ಸಪ್ತಾಹ ಅಂತ ಬೇಕಾದ್ರೆ ಮಾಡೋಣ, ಸಪ್ತಾಹ ಅಂತ ಮಾಡ್ತಾರೆ, ರೊಕ್ಕ ಎಷ್ಟು ಖರ್ಚಾಗಿದೆ ಸರ್, ಒಂದು 100-200 ಕೋಟಿ ಖರ್ಚಾಗ್ಬೋದು. ಇದರಿಂದ ಪ್ರಯೋಜನ ಏನು? ಹೌದು, ಅಂಬೇಡ್ಕರ್ ಬಗ್ಗೆ ಹೇಳ್ಬೋದು. ಆದರೆ
ಅಂಬೇಡ್ಕರ್ ವಿಚಾರಗಳನ್ನ ಶಾಶ್ವತವಾಗಿ ಉಳಿಯುವಂಥ ಕೆಲಸ ನನ್ನ ಇಲಾಖೆಯಿಂದ ಮಾಡ್ತೇನೆ, ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪಡೆದಂಥ ಮೊದಲೇ ವ್ಯಕ್ತಿ, ಫಸ್ಟ್ ಮ್ಯಾನ್ ಇಂಡಿಯನ್. ಅರ್ಥಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇರೋಂಥವ್ರು, ಎಕನಾಮಿಕ್ಸ್ ಬಗ್ಗೆ. ಹೀಗಾಗಿ ಅವರ ಹೆಸರಿನಲ್ಲಿ ನಾನು ಕರ್ನಾಟಕದಲ್ಲಿ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನು ತೆಗೆದಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗೆ ಹೇಳಿ. ಅದೇ ಇಟ್ ಇಸ್ ಎ ಸಪರೇಟ್ ಯೂನಿವರ್ಸಿಟಿ. ಸ್ಕೂಲ್ ಅಂದ್ರೆ ನೀವು ಶಾಲೆ ಅಂತ ತಿಳ್ಕೊಬೇಡಿ, ಇಟ್ ಇಸ್ ಅನ್ ಯೂನಿವರ್ಸಿಟಿ. ಅಲ್ಲಿ ಅವ್ರು ಸ್ಕೂಲ್ ಅಂತ ಕೇಳ್ತೀವಿ. ಯಾಕಂದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಕೂಡ ಅದು ಶಾಲೆ ಅಲ್ಲ, ಪ್ರಾಥಮಿಕ ಶಾಲೆ ಅಲ್ಲ, ಇಟ್ ಇಸ್ ಎ ಯೂನಿವರ್ಸಿಟಿ. ತದಲು ನಮ್ಮ ಬೆಂಗಳೂರು ಮತ್ತು ಕರ್ನಾಟಕ ನಮ್ಮ ದೇಶದಲ್ಲಿ 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ನಮನಗಳನ್ನು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಿಸ್ತೇನೆ. ಇದು ಕೇವಲ ನಾನು ಅವ್ರನ್ನ ಮೆಚ್ಚಿಸಲಿಕ್ಕೆ, ಯಾರನ್ನ ರಾಜಕೀಯಕ್ಕಾಗಿ, ಚುನಾವಣೆಗಾಗಿ ಅಥವಾ ಯಾವುದೇ ರೀತಿಯಾಗಿ ಕಳಿಸ್ಕೊಳ್ಳೋದು ನಾನು ಮಾತಾಡೋದು. ನಾನು ನೇರವಾಗಿ, ದಿಟ್ಟವಾಗಿ ಮಾತಾಡಲಿಕ್ಕೆ ನನಗೇನು ಹಿಂದುಳಿದಿಲ್ಲ. ಯಾಕಂದರೆ ಮನುಷ್ಯ ಇವತ್ತು ಎಲ್ಲರೂ ನಾವು ಸಮಾನತೆಯಿಂದ ಮಾಡಬೇಕಾಗ್ತದೆ. ನೋಡಿದ್ದೀನಿ ಬಿಡಿ, ನೋಡಿದ್ದು ನಾನು ಒಂದು ಸೆಕೆಂಡ್ ಸಾಕು, ನನಗೆ 1 ಸೆಕೆಂಡ್ ಇದಿಲ್ಲ. ಮಹಾಮಾನವವಾಗಿ ಏನು ನಮ್ಮ ದೇಶದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ, ಅಸಮಾನತೆಗಿಂತ ವರ್ಸ್ಟ್ ಅಸ್ಪೃಶ್ಯತೆ, ಮನುಷ್ಯನನ್ನ ಮನುಷ್ಯನಾಗಿ ಕಾಣದೇ ಇರುವಂಥ ಧರ್ಮ ಇದು ಯಾವ ಧರ್ಮ ಇದೆ? ಅದಕ್ಕೆ ಮುಂದೆ ಮಾತಾಡು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಮಾಜವನ್ನು ಸುಧಾರಲಿಕ್ಕೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಸಮಾನತೆಯನ್ನು ನೋಡಿ, ಏನು ಶರಣರು 12ನೇ ಶತಮಾನದಲ್ಲಿ ಮಾಡಿದಾರಲ್ಲ, ಅದಕ್ಕೆ ಸಮವಾಗಿ ದೊಡ್ಡ ಕ್ರಾಂತಿಯನ್ನು ಕಾನೂನು ಕೊಡೋದ್ರ ಮೂಲಕ ಮಾಡಿದ್ದಾರೆ. ಇದಕ್ಕಾಗಿ ನಾವು ಇವತ್ತು ಅವ್ರಿಗೆ ನಮನಗಳನ್ನು ಸಲ್ಲಿಸಬೇಕು. ಅಂಬೇಡ್ಕರ್ ಅವರು ಅವರ ಇತಿಹಾಸವನ್ನು ನಾನೇನು ಪುನರ್ ಹೇಳಬೇಕಾಗಿದೆ. ಎಲ್ಲರೂ ಓದಿದ್ದೀರಿ, ತಿಳ್ಕೊಂಡಿದ್ದೀರಿ, ಚರ್ಚೆ ಮಾಡಿದ್ದೀರಿ. ಅವರು ಹೇಳಿದ ವಿಚಾರಗಳನ್ನು ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಸಂವಿಧಾನ, ಜೈ ಭೀಮ್.
ನೀವು ಹೇಳ್ರಿ ರೀ. ಅಂಬೇಡ್ಕರ್ ವಿಚಾರಗಳನ್ನ ಮಾತಾಡೋದು. ಯಾರಂತೂ ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಪರವಾಗಿರೋಟ, ಅಂಬೇಡ್ಕರ್ಗಷ್ಟೇ ನಾನು ಫಾಲೋ ಮಾಡೋದು, ಮುಖ್ಯವಾಗಿ ಮಾಡೋದಿಲ್ಲ. ಅದಕ್ಕೆ ನಾನು ನಿಮ್ಮೆಲ್ಲರಿಗಿಂತ ಅಂಬೇಡ್ಕರ್ ವಾದಿ. ನಾನೇನು ಇದಾದರೆ ಅಂಬೇಡ್ಕರ್ 100% ಇಂಪ್ಲಿಮೆಂಟ್ ಮಾಡ್ತೀನಿ, ಯಾರು ಕೇರ್ ಮಾಡೋದು. ನನ್ನೇನು ಬೇಕಾದ್ರೆ ನಡ್ಕೊಳ್ಳೋದು ನಡ್ಕೊಳ್ಳೋದು. ಕ್ರಾಂತಿ ವಿಚಾರ ಅದಕ್ಕೆ ಎಲ್ಲ ಬಡಿಯೋದಕ್ಕಿಂತ ವಿಚಾರಗಳನ್ನು ಮಾತಾಡೋಣ. ಆಯ್ತು
ಠಠಠಠ